ಕಲರ್ಸ್ ಕನ್ನಡದಲ್ಲಿ ಹೊಸದಾಗಿ ಲಾಂಚ್ ಆಗ್ತಾ ಇರುವಂತಹ ಗೌರಿ ಕಲ್ಯಾಣ ಈ ಸೀರಿಯಲ್ನಲ್ಲಿ ಗೌರಿ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ನಟಿಯ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇವರ ಬಗ್ಗೆ ಸಾಕಷ್ಟು ಹುಡುಕಾಡಿದ ನಂತರ ಇಷ್ಟೆಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆ. ಸೊ ಬನ್ನಿ ಹಾಗಾದ್ರೆ ತಡ ಮಾಡ್ದೇನೆ ಈ ಎಲ್ಲ ಇನ್ಫಾರ್ಮೇಶನ್ ಅನ್ನ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ಈಗ್ಲೇನೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೌರಿ ಕಲ್ಯಾಣ ಈ ಸೀರಿಯಲ್ನ ಪ್ರೋಮೋ ಸಖತ್ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಹಾಗೇನೆ ಗೌರಿ ಅನ್ನುವಂತಹ ಪಾತ್ರ ಸಖತ್ ಪ್ರಾಮಿಸಿಂಗ್ ಆಗಿ ಕೂಡ ಕಾಣಿಸ್ತಾ ಇದೆ. ಈ ಒಂದು ಪಾತ್ರವನ್ನ ನಿರ್ವಹಿಸ್ತಾ ಇರುವಂತಹ ನಟಿಯ ನಿಜವಾದ ಹೆಸರು ಶಿಲ್ಪಾ ಅನ್ನೋದಾಗಿದೆ. ಇವರ ಪೂರ್ತಿ ಹೆಸರು ಶಿಲ್ಪಾ ಕಾಮತ್ ಅನ್ನೋದಾಗಿರುವಂತದ್ದು. ಇವರು ಮೂಲತಃ ಮಂಗಳೂರಿನವರು. ಹಾಗೇನೆ ಅಟ್ ಪ್ರೆಸೆಂಟ್ ಅಲ್ಲಿ ಇವರು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಇವರಿಗೆ ಮೊದಲಿಂದಾನೂ ಕೂಡ ನಟನೆಯಲ್ಲಿ ಸಾಕಷ್ಟು ಆಸಕ್ತಿ ಇತ್ತು. ಸೊ ಹೀಗಾಗಿನೇ ಇವರು ತಮ್ಮ ಪದವಿಯನ್ನ ಪಡೆದುಕೊಳ್ಳುವಂತಹ ಸಮಯದಲ್ಲೇನೆ ಮಾಡಲಿಂಗ್ ಅನ್ನ ಕೂಡ ಮಾಡ್ತಾ ಇದ್ರು. ಇನ್ನು ಇವರ ಎಜುಕೇಶನ್ ಬಗ್ಗೆ ನೋಡೋದಾದ್ರೆ ಇವರು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ತಮ್ಮ ಎಂ.ಕಾಂ ಪದವಿಯನ್ನ, ಅಂದ್ರೆ ಇದು ಡಬಲ್ ಡಿಗ್ರಿ ಮಾಸ್ಟರ್ ಡಿಗ್ರಿ ಅಂತಾನೆ ಹೇಳಬಹುದು. ಸೊ ಈ ಒಂದು ಡಿಗ್ರಿಯನ್ನ ಇವರು ಪಡ್ಕೊಂಡಿದ್ದಾರೆ. ಹಾಗೇನೆ ಇದಾದ ನಂತರ ಇವರು ತಮ್ಮ ಮಾಡಲಿಂಗ್ ಅನ್ನ ಕೂಡ ಕಂಟಿನ್ಯೂ ಮಾಡ್ತಾರೆ. ಸಾಕಷ್ಟು ಬ್ರ್ಯಾಂಡ್ ಗಳಿಗೆ ಕೆಲಸವನ್ನ ಕೂಡ ಮಾಡಿದ್ದಾರೆ. ಇವರು ಇದಕ್ಕೂ ಮೊದಲು ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಂಡಿದ್ರು. ಅಂದ್ರೆ ಇವಾಗ ಗೌರಿ ಕಲ್ಯಾಣ ಅನ್ನುವಂತಹ ಸೀರಿಯಲ್ ಮಾಡ್ತಾ ಇದಾರಲ್ವಾ, ಇದಕ್ಕೂ ಮೊದಲು ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಹಾಗೇನೆ ಕಿರುಚಿತ್ರಗಳಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ. ಹಾಗೇನೆ ರಿಯಾಲಿಟಿ ಶೋನಲ್ಲೂ ಕೂಡ ಕಾಣಿಸಿಕೊಂಡಿರುವಂತಹ ಇವರು ಯಾವೆಲ್ಲ ಸೀರಿಯಲ್, ಸಿನಿಮಾಗಳಲ್ಲಿ ಅಥವಾ ಕಿರುಚಿತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇವರು ತಮ್ಮ ಮಾಡಲಿಂಗ್ ಕರಿಯರ್ ಅನ್ನ ಶುರು ಮಾಡಿದಂತಹ ಸಮಯದಲ್ಲಿ ಕೆಲವೊಂದಿಷ್ಟು ಟೈಟಲ್ ಗಳನ್ನ ವಿನ್ ಆಗಿದ್ದಾರೆ. ಸೊ ಅದೆಲ್ಲ ಮೊದಲು ನೋಡ್ತಾ ಹೋಗೋಣ. ಸೊ ಇವರು 2023ರಲ್ಲಿ ಮಿಸ್ ಮಂಗಳೂರು ಅನ್ನುವಂತಹ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ ಮತ್ತು 2ನೇ ರನ್ನರ್ ಅಪ್ ಆಗಿ ಇವರು ಹೊರಹೊಮ್ಮುತ್ತಾರೆ. ಮತ್ತು ಇದೇ ವರ್ಷ ಅಂದ್ರೆ 2023ರಲ್ಲೇನೆ ಮಿಸ್ ತುಳುನಾಡು 2023ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಮತ್ತು ಅದರಲ್ಲೂ ಕೂಡ ಫೈನಲಿಸ್ಟ್ ಆಗಿದ್ರು. ಇದಾದ ನಂತರ ಫೇಸ್ ಆಫ್ ಜಾರಿ ಅನ್ನುವಂತಹ ಒಂದು ಕಾಂಟೆಸ್ಟ್ ಅಲ್ಲೂ ಕೂಡ ಇವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಅದು ಕೂಡ 2023ರಲ್ಲೇನೆ. ಮತ್ತೆ ಅಲ್ಲೂ ಕೂಡ ಇವರು ಫೈನಲಿಸ್ಟ್ ಆಗಿದ್ರು. ಇದಾದ ನಂತರ ಅಂದ್ರೆ ಇದು ಮಾಡಲಿಂಗ್ ಕರಿಯರ್ ಆಯ್ತು. ಇದರ ಜೊತೆಗೆ ಕೆಲವೊಂದಿಷ್ಟು ಬ್ರ್ಯಾಂಡ್ ಗಳಿಗೆ ಕೂಡ ಇವರು ಕೆಲಸವನ್ನ ಮಾಡಿದ್ದಾರೆ. ಅದರ ಜೊತೆಗೇನೆ ಇವರು ಮೇಕಪ್ ಆರ್ಟಿಸ್ಟ್ ಆಗಿ ಕೂಡ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಕಾಂಟೆಂಟ್ ಕ್ರಿಯೇಟರ್ ಕೂಡ ಹೌದು. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿ ಕೆಲಸವನ್ನ ಮಾಡಿದ್ದಾರೆ. ಆಕ್ಟರ್ ಹಾಗೇನೆ ಮಾಡಲಿಂಗ್ ಅಂತೂ ಮೊದಲಿಂದಾನು ಇದ್ದೇ ಇದೆ. ಮೊದಲಿಂದಾನು ಕೂಡ ಇವರಿಗೆ ನಟನೆಯಲ್ಲಿ ಸಾಕಷ್ಟು ಆಸಕ್ತಿ ಇದ್ದಿದ್ರಿಂದ ಇವರು ಸದಾಕಾಲ ಆಡಿಷನ್ ಗಳನ್ನ ಕೊಡ್ತಾನೆ ಇದ್ರು. ಆ ಸಮಯದಲ್ಲಿ ಇವರಿಗೆ ಮೊದಲ ಸೀರಿಯಲ್ ಸಿಗುತ್ತೆ. ಅದುವೇ ಮೈತ್ರಿ ಅನ್ನುವಂತಹ ಪಾತ್ರದಲ್ಲಿ ಇವರು ಕಾಣಿಸಿಕೊಳ್ಳುವಂತಹ ಅವಕಾಶ ಮತ್ತು ಆ ಸೀರಿಯಲ್ 100 ಜನ್ಮಕ್ಕೂ ಅನ್ನುವಂತಹ ಸೀರಿಯಲ್ ಆಗಿರುತ್ತೆ. ಕಲರ್ಸ್ ನಲ್ಲಿ ಈ ಒಂದು ಸೀರಿಯಲ್ ಪ್ರಸಾರವಾಗಿತ್ತು. ಈ ಸೀರಿಯಲ್ ನಿಂದ ಇವರಿಗೆ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಸಿಗದೇ ಇದ್ರೂ ಕೂಡ ಇವರ ಪಾತ್ರ ತುಂಬಾ ಜನರು ರೆಕಗ್ನೈಸ್ ಮಾಡೋ ರೀತಿನಲ್ಲಿತ್ತು. ಸೊ ಹೀಗಾಗಿ ಇವರು ನಂತರ ಕಿರುತೆರೆನಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಅಂತಾನೆ ಹೇಳಬಹುದು. ಅದರ ಜೊತೆಗೆ 7 ಡೇಸ್ ಅನ್ನುವಂತಹ ಒಂದು ಕಿರು ಚಿತ್ರದಲ್ಲೂ ಕೂಡ ಇವರು ಕಾಣಿಸಿಕೊಳ್ತಾರೆ. ಹಾಗೇನೆ ಪಯಣ ಅನ್ನುವಂತಹ ಒಂದು ಆಲ್ಬಮ್ ಸಾಂಗಿನಲ್ಲೂ ಕೂಡ ಇವರು ಕಾಣಿಸ್ಕೊಳ್ತಾರೆ. ನಂತರ ಒಂದು ಒಳ್ಳೆಯ ಸಿನಿಮಾ ಅವಕಾಶ ಸಿಗುತ್ತೆ. ಅದುವೇ ರಂಗಸ್ಥಳ ಅನ್ನುವಂತಹ ಒಂದು ಸಿನಿಮಾ. ಇದಾದ ನಂತರ ಒಂದು ಕೊಂಕಣಿ ಸಿನಿಮಾದಲ್ಲೂ ಕೂಡ ಇವರಿಗೆ ಅವಕಾಶ ಸಿಗುತ್ತೆ. ಜೀವನ ಅನ್ನುವಂತಹ ಒಂದು ಸಿನಿಮಾ ಅದಾಗಿರುತ್ತೆ. ಸೊ ಸೀರಿಯಲ್ ಮಾಡ್ತಾರೆ, ಸಿನಿಮಾ ಮಾಡ್ತಾರೆ, ಆಲ್ಬಮ್ ಸಾಂಗ್ ನಲ್ಲಿ ಕಾಣಿಸ್ಕೊಳ್ತಾರೆ, ಕಿರು ಚಿತ್ರದಲ್ಲೂ ಕೂಡ ಕಾಣಿಸ್ಕೊಳ್ತಾರೆ. ಇಷ್ಟೆಲ್ಲ ಆದ್ರೂ ಕೂಡ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಅನ್ನೋದು ಇನ್ನೂ ತನಕ ಕೂಡ ಅವರಿಗೆ ಸಿಕ್ಕಿರೋದಿಲ್ಲ. ಬಟ್ ಅದೇ ಸಮಯದಲ್ಲಿ ಅವರಿಗೆ ಕೋಟ್ಲೆ ಕಿಚನ್ ಅನ್ನುವಂತಹ ಒಂದು ರಿಯಾಲಿಟಿ ಶೋ ಸಿಗುತ್ತೆ 2025ರಲ್ಲಿ. ಸೊ ಆ ಸಮಯದಲ್ಲಿ ಇವರು ಈ ಒಂದು ಕೋಟ್ಲೆ ಕಿಚನ್ ಅಲ್ಲಿ ಸಖತ್ ಹೈಲೈಟ್ ಕೂಡ ಆಗಿದ್ರು. ಫಿನಾಲೆ ತನಕ ಬರದೇ ಇರಬಹುದು, ಬಟ್ ಆ ಸಮಯದಲ್ಲಿ ಇವರು ಸಖತ್ ರೆಕಗ್ನೈಸ್ ಆದ್ರು ಅಂತಾನೆ ಹೇಳಬಹುದು. ಮತ್ತು ಮೊದಲಿಂದನೂ ಕೂಡ ತುಂಬಾನೇ ಒಳ್ಳೆಯ ನಟನೆ ಇದ್ದಿದ್ರಿಂದ ಅವರಿಗೆ ಕಲರ್ಸ್ ಕನ್ನಡದ ಗೌರಿ ಕಲ್ಯಾಣ ಅನ್ನುವಂತಹ ಸೀರಿಯಲ್ ನಲ್ಲಿ ಒಂದು ಪ್ರಮುಖವಾದಂತಹ ಪಾತ್ರ ಸಿಗುತ್ತೆ, ಲೀಡ್ ಪಾತ್ರ ಸಿಗುತ್ತೆ. ಅದುವೇ ಗೌರಿ ಅನ್ನುವಂತಹ ಪಾತ್ರ. ಈ ಪಾತ್ರ ಇವರಿಗೆ ತುಂಬಾನೇ ಚೆನ್ನಾಗೇನೆ ಸೂಟ್ ಆಗ್ತಾ ಇದೆ. ಪ್ರೋಮೋ ಕೂಡ ಸಖತ್ ಪ್ರಾಮಿಸಿಂಗ್ ಆಗಿದೆ. ಸೊ ಒಳ್ಳೆ ನಿರೀಕ್ಷೆ ಅಂತೂ ಇರುವಂತದ್ದು. ಇನ್ನು ಇವರ ಡೇಟ್ ಆಫ್ ಬರ್ತ್ ಹಾಗೇನೆ ಇವರ ವಯಸ್ಸು, ಇವರ ಹೈಟ್ ಮತ್ತು ವೇಟ್ ಇದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮೊದಲು ಈ ವಿಡಿಯೋಗೆ ಯಾರೆಲ್ಲ ಲೈಕ್ ಮಾಡಿಲ್ವೋ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ ಮಾಡಿ ಇಟ್ಕೊಂಡಿರಿ. ಸೊ ಇವಾಗ ನೆಕ್ಸ್ಟ್ ವಿಷಯಕ್ಕೆ ಹೋಗೋಣ. ಇವರ ಡೇಟ್ ಆಫ್ ಬರ್ತ್ ಮತ್ತು ವಯಸ್ಸು 25 ಮೇ 1997 ಇದು ಇವರ ಡೇಟ್ ಆಫ್ ಬರ್ತ್ ಆಗಿದೆ. ಈ ಪ್ರಕಾರವಾಗಿ 2025ರಲ್ಲಿ ಅವರಿಗೆ 28 ವರ್ಷ ಕಂಪ್ಲೀಟ್ ಆದ ರೀತಿ ಆಗಿರುತ್ತೆ. 2026 ಮೇ 25 ಬಂತು ಅಂತ ಹೇಳಿದ್ರೆ
29 ವರ್ಷ ಕೂಡ ಕಂಪ್ಲೀಟ್ ಆಗುತ್ತೆ. ಇನ್ನು ಇವರ ಹೈಟ್ ಮತ್ತು ವೇಟ್ ಅದನ್ನ ನೋಡೋದಾದ್ರೆ ಇವರ ಹೈಟ್ 5.4 ಅಥವಾ 5.5 ಅಂತ ಕನ್ಸಿಡರ್ ಮಾಡಬಹುದು ಮತ್ತು ಇವರ ವೇಟ್ ಅರೌಂಡ್ 53 ಕೆಜಿ ಅನ್ನುವಂತಹ ಮಾಹಿತಿ ಕೂಡ ಇದೆ. ಸೊ ಇದಿಷ್ಟು ಶಿಲ್ಪಾ ಕಾಮತ್ ಅಂತ ಹೇಳಿದ್ರೆ ಗೌರಿ ಕಲ್ಯಾಣ ಸೀರಿಯಲ್ನ ಗೌರಿ ಪಾತ್ರಧಾರಿಯ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.